ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯುಷಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ರೊಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಬೇಳೆ ಸಾರು ಮಾಡಬೇಕಂತಂದು ಎಲ್ಲ ರೆಡಿ ಮಾಡಿಕೊಂಡೆ. ಆದರೆ ಗ್ಯಾಸ್ ಖಾಲಿ ಆಗೋಯ್ತು. ಬೇಜಾರಾಗೋಯ್ತು, ಎಲ್ಲ ವೇಸ್ಟ್ ಆಗೋಯ್ತು. ಅರ್ಧ ಕುದ್ದಿತ್ತು, ಬೇಳೆ ಎಲ್ಲ ಹಾಕಿಟ್ಟಿದ್ದೆ, ಅರ್ಧ ಕುದ್ದಿತ್ತು ಆಲ್ರೆಡಿ. ಇರಲಿ ಅಂತ ಅಷ್ಟು ಚೆಲ್ಬಿಟ್ಟೆ. ಮತ್ತೇನು ಮಾಡೋಕ್ಕಾಗುತ್ತೆ, ಗ್ಯಾಸ್ ಖಾಲಿ ಆದಮೇಲೆ ಏನು ಮಾಡೋದಕ್ಕಾಗಲ್ಲಲ್ವಾ. ಅದಕ್ಕೆ ನಾನು ಅಷ್ಟು ಚೆಲ್ಬಿಟ್ಟೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ಬೇಳೆ ಸಾರು ಮಾಡಿ ಅನ್ನ ಮಾಡಿ ಊಟ ಮಾಡಬೇಕಂತಂದು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಹೀಗೆ ಗ್ಯಾಸ್ ಆನ್ ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಗ್ಯಾಸ್ ಆನ್ ಮಾಡಬೇಕಾದ್ರೆ ಇಲ್ಲಿ ನನ್ನ ಮಗಳು ಇದ್ದಾಳಲ್ಲ, ಅವಳು ಉಲ್ಟಾ ಹಾಕಿದ್ದಾಳೆ. ಅದಕ್ಕೇನಂತಾರೋ ಗೊತ್ತಿಲ್ಲ, ಅದು ಉಲ್ಟಾ ಹಾಕ್ಬಿಟ್ಟಿದ್ದಾಳೆ. ಹಾಗಾಗಿ ಅದನ್ನು ಸ್ಟ್ರೇಟ್ ಮಾಡಿ ನಾನು ಹಚ್ಚಿದೆ ಗ್ಯಾಸನ್ನು ಮೊದಲು ಏನು ಹತ್ತಿತ್ತು, ಸ್ವಲ್ಪ ಹೊತ್ತು ಉರಿತು. ಆಮೇಲೆ ಗ್ಯಾಸ್ ಖಾಲಿ ಆಗೋಯ್ತು, ಎಲ್ಲ ಆಫ್ ಆಗೋಯ್ತು. ಎಷ್ಟು ಆನ್ ಮಾಡಿದ್ರು ಬರಲಿಲ್ಲ. ಗ್ಯಾಸ್ ಖಾಲಿ ಆದಮೇಲೆ ಎಷ್ಟು ಆನ್ ಮಾಡಿದ್ರು ಬರಲ್ಲಲ್ವ. ಅದಕ್ಕೆ ನಾನು ಏನು ಮಾಡಲಿ ಅಂತಂದು ಸುಮ್ಮನೆ ಆದೆ. ಗ್ಯಾಸ್ನು ಖಾಲಿ ಆಯಿತು, ಅಡುಗೆನೂ ವೇಸ್ಟ್ ಆಯಿತು. ಇವತ್ತು ಫುಲ್ ಬೇಜಾರಾಯಿತು. ಇರಲಿ ಅಂತಂದು ಸುಮ್ಮನೆ ಇದ್ದೆ. ನಾನು ಬೇಳೆ ಸಾರು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಿಂಗೆ ಆಗೋಯ್ತು. ಇರಲಿ, ಪರವಾಗಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ಊಟ ಮಾಡೋದು. ಈ ರೊಟೀನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡಿದರೆ ನಮಗೆ ಪ್ರೋತ್ಸಾಹ ನೀಡ್ದಂಗೆ ಆಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಇನ್ನೂ ಒಳ್ಳೆ ಕಂಟೆಂಟ್ಸ್ ಕೊಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ನನ್ನ ಚಾನಲಲ್ಲಿ ಒಳ್ಳೆ ರೆಸಿಪೀಸ್ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ಬೋದು. ನೋಡಿ, ನೀವು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡ್ತಾ ಇರ್ಬೋದು, ನಾನು ಮೆಣಸಿನ್ಕಾಯಿ ಹಾಕ್ತೀನಿ. ನಾನು ಬೇಳೆ ಸಾರಿಗೆ ಯಾವಾಗಲೂ ಅದನ್ನೇ ಹಾಕ್ತಾಯಿದ್ದೆ. ಇನ್ನೇನು ಹಬ್ಬ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲರ ಮನೆಯಲ್ಲೂ ಗಣೇಶನ ಹಬ್ಬ ಅಂತ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಮನೆಯಲ್ಲಿ ಅಂತಲ್ಲ, ಹೊರಗಡೆನೂ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಅದಕ್ಕೆ ಅಡುಗೆ ಪ್ರಿಪರೇಷನ್ ಎಲ್ಲ ಮಾಡ್ತಾರಲ್ವ, ಸ್ವೀಟು, ಕರ್ಜಿಕಾಯಿ, ಕಡುಬು ಅಂತಂದು ನಾನು ಮಾಡೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಒಂದೊಂದಾಗಿ. ನೋಡೋಣ, ಗ್ಯಾಸ್ ತೊಗೊಂಡು ಬಂದ್ಬಿಟ್ಟು ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಾದರೆ ಕರ್ಜಿಕಾಯಿ ಆಗಿರ್ಬೋದು, ಕಡುಬು ಆಗಿರ್ಬೋದು, ಲಾಡು ಎಲ್ಲ ನೋಡೋಣ, ಟ್ರೈ ಮಾಡೋಣ ನಾವು. ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ದಿನಾಲು. ಇನ್ನೂ ಒಂದು ಕುಕ್ಕರ್ ತರಿಸಿದ್ದೀನಿ, ಅದನ್ನು ತೋರಿಸ್ಬೇಕಾಗಿತ್ತು, ನೆನಪಿಲ್ಲ. ನಾಳೆ ವಿಡಿಯೋ ಮಾಡ್ತೀನಿ ಅದನ್ನು. ನೋಡ್ತಾ ಇರ್ಬೋದು, ಬೇಳೆ ಸಾರು ಎಲ್ಲ ನೀವೆಲ್ಲ ಕುಕ್ಕರಲ್ಲಿ ಮಾಡ್ತಾ ಇರ್ತೀರಲ್ವ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೆ. ಇದಕ್ಕೆ ನಾನು ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರೊಳಗೆ ನಾನು ಬೇಳೆ ಹಾಕ್ತೀನಿ. ತಣ್ಣೀರಲ್ಲೇ ಬೇಳೆ ಹಾಕಿಬಿಟ್ರೆ ಬೇಯಲ್ಲ ಅಂತಂದು ಅಷ್ಟೇ. ಒಂದು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ಇನ್ನೊಂದ್ಸಲ ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಬೇಳೆ ಸಾರು ಮಾಡ್ತೀನಿ ಅನ್ನೋದನ್ನು. ನನಗೆ ಅರ್ಧಕ್ಕೆ ಆಗೋಯ್ತಲ್ವ, ಅರ್ಧಕ್ಕೆ ಇದು ನಿಂತೋಯ್ತು. ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಬೇಳೆ ಸಾರಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಆದರೆ ಗ್ಯಾಸ್ ಖಾಲಿ ಆಗೋಯ್ತು. ಇರಲಿ, ಪರವಾಗಿಲ್ಲ. ಇದ್ರ ಜೊತೆಗೆ ಅನ್ನ ಮಾಡಬೇಕಂತನೂ ಅನ್ನನೂ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಅದನ್ನು ಅಕ್ಕಿನೂ ವೇಸ್ಟ್ ಆಯಿತು. ಬೇಜಾರಾಯಿತು ತುಂಬ. 2 ಟೈಮಿಂಗ್ ಮಾಡಿರ್ಬೇಕಂತಂದು ನಾನು ದಿನ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ತೀನಲ್ವ, ಅದೇ ಥರ ಅಳತೆ ಮಾಡಿ ಹಾಕಿದ್ದೀನಿ ನಾನು. ಅಳತೆ ಮಾಡಿ ಈಗ ಅಕ್ಕಿ ತೊಳ್ಕೊಂಬಂದು ಇಡಬೇಕು ನೋಡಿ. ಈಗ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು, ಟೊಮೊಟೊ ಚಟ್ನಿನೂ ಅನ್ಬೋದು ನೀವು. ತುಂಬ ಈಸಿಯಾಗಿ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ಮಾಡ್ಬೋದು ನೀವು, ಟೊಮೊಟೊ ಇದ್ರೆ ಮನೇಲಿ. ಈಗ ಟೊಮೊಟೊ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಇರಲಿ. ಇದು ತುಂಬಾ ಈಸಿ ನೋಡಿ. ಎಲ್ಲರೂ ಮಾಡ್ತಾರೆ ಸಾಮಾನ್ಯವಾಗಿ, ಗೊತ್ತು.
ಆದರೆ ಚಟ್ನಿ ಥರ ಯಾವ ಥರ ಮಾಡ್ತೀನಿ ನಾನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಚಟಪಟ ಅಂತ ಸಿಡಿದ ಮೇಲೆ ನೀವು ಏನು ಟೊಮೊಟೊ ಮತ್ತು ಕರಿಬೇವು ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಎಣ್ಣೆಲಿ ಹಾಕಿ ಚೆನ್ನಾಗಿ ಬಾಡಿಸಿ ನೋಡ್ತಾ ಇರ್ಬೋದು ಹೆಂಗೆ ಕುದೀತಾ ಇದೆ. ಇದೇ ಥರ ಕುದಿಬೇಕು ಚೆನ್ನಾಗಿ. ನೀರು ಹಾಕಬೇಡಿ. ನೀರು ನೋಡ್ತಾ ಇರ್ಬೋದು ನಾನು ಯಾವ ಥರ ಕುದಿಸ್ತೇನೆ. ಚೆನ್ನಾಗಿ ಕುದಿಸಿ ಅದನ್ನು ಕುದಿಸಿ ಎಣ್ಣೆಲೆ ಅದು ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುದಿಸಿ. ನೀವು ನೀರು ಹಾಕಿಬಿಟ್ಟು ನೀವು ಕುದಿಸೋಕೆ ಹೋಗ್ಬೇಡಿ. ಟೊಮೊಟೊ ಎಣ್ಣೆಲಿ ಸಾಫ್ಟ್ ಆಗಬೇಕದು. ನೋಡ್ತಾ ಇರ್ಬೋದು ನೀವು. ಏನಾದರೂ ನಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಅಂತ ಹೇಳ್ತಾ ಇರ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ಸಾಫ್ಟ್ ಆಗಿದೆ ಅಲ್ವಾ. ಇವಾಗ ಅದಕ್ಕೆ ಏನೇನು ಮಸಾಲೆ ಬೇಕೋ ಎಲ್ಲ ಹಾಕ್ಕೊಂಡು ಬಿಡೋಣ. ನಿಮ್ಮ ಹತ್ರ ಖಾರ ಇದ್ದರೆ ಖಾರ ಅಷ್ಟೇ ಹಾಕಿ, ಮಸಾಲೆ ಇದ್ದರೆ ಮಸಾಲೆ ಕೂಡ ಹಾಕಿ. ನಾನಿಲ್ಲಿ ಸಾಂಬಾರು ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಸಾಂಬಾರು ಪೌಡ್ರ್ ಸ್ಕಿಪ್ನೂ ಮಾಡ್ಬೋದು, ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲನೂ ಹಾಕ್ಕೋಬೋದು ನೀವು. ನಾನು ಗರಂ ಮಸಾಲ ಯಾವುದಿಲ್ಲ ಅಂತಂದು ಸಾಂಬಾರು ಪೌಡ್ರು ಮತ್ತು ಖಾರದ ಪೌಡ್ರು ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ನೀವು ಆವಾಗಲೇ ಹಾಕಿ. ನಾನು ಯಾಕೆ ಇವಾಗ ಹಾಕಿದೆ ಅಂದರೆ ಉಪ್ಪು ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ಬೇಕು. ಯಾಕಂದ್ರೆ ತುಂಬ ಹಳ್ಳಿದ್ವು ಅದರಲ್ಲಿ, ಅದಕ್ಕೆ ಹಂಗೆ ಮಾಡಿ ನಾನು ಹಾಕಿದೆ. ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಕುದಿಯೋ ತನಕ ಸ್ವಲ್ಪ ಬಿಡಿ. ಎಣ್ಣೆ ಸಪ್ರೇಟ್ ಆಗಬೇಕು. ಅದು ಎಣ್ಣೆ ಸಪ್ರೇಟ್ ಆದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮುಂದಿನ ವ್ಲಾಗಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ, ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.